ಸೊ ಕೊಲ್ಲಿ ದೇಶದಲ್ಲಿ ಕೋಲಾಹಲವಾಗಿದೆ, ಭಾರತದಲ್ಲಿ ಜನ ವಿಲವಿಲ ಅಂತ ಇದ್ದಾರೆ. ಭಾರತಕ್ಕೆ ವಿದೇಶದಿಂದ ಒಟ್ಟು 67% ಗ್ಯಾಸು ಆಮದಾಗುತ್ತೆ. ನಮಗೆ ಅಗತ್ಯ ಇರೋದು 85ರಿಂದ 90% ಮಧ್ಯಪ್ರಾಚ್ಯ ದೇಶಗಳಿಂದಲೇ ಗ್ಯಾಸ್ ಆಮದು. ನಮಗೆ ಅಗತ್ಯ ಇರುವ 85 to 90%. ದೇಶದಲ್ಲಿ 33.2 ಕೋಟಿ ಅಡುಗೆ ಅನಿಲ ಬಳಕೆದಾರರಿದ್ದಾರೆ. ದೇಶದಲ್ಲಿ 33.15 ಮೆಟ್ರಿಕ್ ಟನ್ ಗ್ಯಾಸ್ ಬಳಕೆಯಾಗುತ್ತೆ ಪ್ರತಿನಿತ್ಯ. ದೇಶದಲ್ಲಿ 5 ಲಕ್ಷ ರೆಸ್ಟೋರೆಂಟ್ಗಳು 80ರಿಂದ 85% ಅವರು ಗ್ಯಾಸ್ ಬಳಕೆ ಮಾಡ್ತಾರೆ. ತುಂಬ ಕಡಿಮೆ ಆಲ್ಟರ್ನೇಟ್, ಎಲ್ಲ ಕಡೆ ಸಿಲಿಂಡ್ರೇ. 5 ಸ್ಟಾರ್ ಹೋಟೆಲ್ಗಳಿಂದ ಹಿಡಿದು ಸಣ್ಣ ಪುಟ್ಟ ದರ್ಶನಿ ಹೋಟೆಲ್ ತನಕನೂ ಎಲ್ಲರೂ ಸಿಲಿಂಡರ್ ಮೇಲೆ ಡಿಪೆಂಡ್ ಆಗಿರೋದು. ಇರ್ಬೋದು ಈಗ ಗೃಹ ಬಳಕೆಗೆ ಇವತ್ತು ಬುಕ್ ಮಾಡಿದ್ರೆ ನಾಳೆ ಬರ್ತಾ ಇದ್ದು ಒಂದು 4 ದಿನ ಬಿಟ್ಟು ಬರ್ಬೋದು. ಬಟ್ ಕಮರ್ಷಿಯಲ್ ಹೇಳಿ ಪ್ರತಿನಿತ್ಯ ಬೇಕಲ್ಲ ಅವ್ರಿಗೆ. ಹಾಗಾದರೆ ನಮಗೆ ಸಪ್ಲೈ ಮಾಡ್ತಕ್ಕಂಥ ದೇಶಗಳು ಯಾವ್ಯಾವುದು ಅಂತಲೂ ಕೂಡ ಒಂದು ಹೇಳ್ಬಿಡ್ತೀವಿ ನೋಡಿ. ಕತಾರ್, ಕೊಲ್ಲಿ ರಾಷ್ಟ್ರ 40ರಿಂದ 50% ಅವರೇ ನಮಗೆ ಸಪ್ಲೈ ಮಾಡೋದು, ಕತಾರ್ ಅವರು. UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ 10ರಿಂದ 18% ಅವ್ರು ಮಾಡ್ತಾರೆ. ಇದು ಕೊಲ್ಲಿ ರಾಷ್ಟ್ರ, ಯುದ್ಧದಲ್ಲಿ ಸಿಕ್ಕಾಕೊಂಡಿದೆ. ಒಮನ್, ಅಮೇರಿಕಾ ಸಪ್ಲೈ ಮಾಡ್ತಾ ಇದೆಯಂತೆ 10ರಿಂದ 20%. ಇದನ್ನೊಂದು ಸ್ವಲ್ಪ ಏನಾದ್ರು ಹೆಚ್ಚು ಮಾಡೋಕ್ಕಾಗತ್ತಾ ಅಂತ ನೋಡಬೇಕು. ಒಮನ್ 5ರಿಂದ 6%. ಆಸ್ಟ್ರೇಲಿಯಾ 2 to 3%. ನೋಡಿ, ಇದ್ರದ್ದೇನು ತೊಂದರೆ ಇಲ್ಲ ನಿಮಗೆ. ಆಸ್ಟ್ರೇಲಿಯಾದವ್ರ ಜೊತೆ ಮಾತಾಡಿ ಹೆಚ್ಚು ಸಪ್ಲೈ ಮಾಡಿ ಅಂತ ಕೇಳ್ಬೋದು. ಫ್ರಾನ್ಸ್, ಇದು ಟೋಟಲ್ ಗ್ಯಾಸ್ ಅಂತಾರಲ್ಲ ಅದು, ಅವರು ಕೂಡ ಒಂದು 2% ಕೊಡ್ತಾ ಇದ್ದಾರೆ, 2ರಿಂದ 3%. ನೈಜೀರಿಯಾದಿಂದ 2% ಬರ್ತಾ ಇದೆ. ರಷ್ಯಾದಿಂದ 1% ಬರ್ತಾ ಇದೆ. ಅಗೈನ್ ನಮ್ಮ ಮಿತ್ರ ರಾಷ್ಟ್ರ ರಷ್ಯಾದಿಂದಲೇ ಈಗ ಮತ್ತಷ್ಟು ನೈಸರ್ಗಿಕ ಅನಿಲವನ್ನು ತರಿಸ್ಕೊಳ್ಳೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಅದಕ್ಕೆ ಪ್ರಧಾನಿ ಮೋದಿ ಅವರು ಮೀಟಿಂಗನ್ನು ಕರೆದಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈಗ ಕೊಲ್ಲಿ ರಾಷ್ಟ್ರಗಳಾದ ಕತಾರ್, UAE, ಒಮನ್ ಬಿಟ್ಟರೂ ಕೂಡ ನಮಗೆ ಅಮೇರಿಕಾ, ಆಸ್ಟ್ರೇಲಿಯಾ, ಫ್ರಾನ್ಸ್, ನೈಜೀರಿಯಾ, ರಷ್ಯಾ ಎಲ್ಲರೂ ಸಪ್ಲೈ ಮಾಡ್ತಾರೆ. ಇವರನ್ನು ಅಪ್ರೋಚ್ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾಸ್ ಸಪ್ಲೈ ಮಾಡಿ ಅಂತ ಕೇಳ್ಕೊಳ್ಳೋ ಪ್ರಯತ್ನಗಳು ನಡೀತಾ ಇದೆಯಾ ಅಂತ? ಸದ್ಯಕ್ಕೆ ಅದೇ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇರುವಂತದ್ದು. ಮುಖ್ಯವಾಗಿ ನೈಜೀರಿಯಾ, ಆಸ್ಟ್ರೇಲಿಯಾ ಮತ್ತೆ ಫ್ರಾನ್ಸ್ನ ಜೊತೆಗೆ ಮಾತುಕತೆಗಳು ನಡೀತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಮಾತುಕತೆ ಏನು ನಡೆಯುವಂತ ನಿರೀಕ್ಷೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಬಹುತೇಕ ಅದು ಇನ್ನೇನು ಇವತ್ತು ಅಥವಾ ನಾಳೆಗೂ ಕೂಡ ಅಂತಿಮಗೊಳ್ಳಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಮುಖ್ಯವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತ ನ್ಯಾಚುರಲ್ ಗ್ಯಾಸ್ ಅನ್ನು ಆಮದು ಮಾಡ್ಕೊಳ್ತಾ ಇರುವಂತದ್ದು. ಬಹುತೇಕ ಅರ್ಧದಷ್ಟು ನ್ಯಾಚುರಲ್ ಗ್ಯಾಸ್ ಏನಿದೆ ಅದು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದಲೇ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಕತಾರ್ನಲ್ಲಿ ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಭಾರತ ಮಾಡ್ತಾ ಇರುವಂತದ್ದು. ಕಳೆದ 4-5 ದಿನಗಳ ಹಿಂದೆ ಅಷ್ಟೇ ನಾವು ಗಮನಿಸಿದ್ವಿ, ಇರಾನ್ ಕತಾರ್ನಲ್ಲಿರುವಂತಹ ಗ್ಯಾಸ್ನ ಪ್ಲಾಂಟ್ನ ಮೇಲೆ ದಾಳಿಯನ್ನು ನಡೆಸುವಂತ ಕೆಲಸವನ್ನ ಮಾಡಿತ್ತು. ಈ ದಾಳಿಯ ಬಳಿಕ 2 ವಾರಗಳಿಗೆ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಸೊ ಈ ಪ್ಲಾಂಟ್ ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಭಾರತದಲ್ಲಿ LPG ಸೇರಿದಂತೆ ಬೇರೆ ಬೇರೆ ಗ್ಯಾಸ್ಗಳ ಸಮಸ್ಯೆ ಕೂಡ ಈಗ ಉಂಟಾಗಿರುವಂತದ್ದು. ಅದನ್ನು ಸರಿಪಡಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಒಮ್ಮೆ ಈ ಯುದ್ಧದ ವಾತಾವರಣ ತಿಳಿಗೊಂಡ್ರೆ ಕತಾರ್ನಲ್ಲಿರುವಂತಹ ಅತಿ ದೊಡ್ಡ ಗ್ಯಾಸ್ ಪ್ಲಾಂಟ್ ಏನಿದೆ ಅದು ಮತ್ತೆ ರೀಓಪನ್ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಅದು ಒನ್ಸ್ ರೀಓಪನ್ ಆದ್ರೆ ಮತ್ತೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯುವಂತ ಅಥವಾ ಇತ್ಯರ್ಥಗೊಳ್ಳುವಂತ ಸಾಧ್ಯತೆಗಳಿದಾವೆ. ಆದಾಗ್ಯೂ ಕೂಡ ಬೇರೆ ರಾಷ್ಟ್ರಗಳಿಂದ ಈಗ ನ್ಯಾಚುರಲ್ ಗ್ಯಾಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾತುಕತೆಗಳು ಕೂಡ ನಡೀತಾ ಇದಾವೆ. ನೈಜೀರಿಯಾ ಮತ್ತೆ ಆಸ್ಟ್ರೇಲಿಯಾಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಯಾವ ರಾಷ್ಟ್ರ ವೇಗವಾಗಿ ಮುಂದೆ ಬರುತ್ತೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಕೇಂದ್ರ ಸರ್ಕಾರ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಶಬೀರ್ ಧನ್ಯವಾದ. ಒಟ್ಟಾರೆ ಈಗ ಏನಾದರೂ ಬೇರೆ ಪ್ರಯತ್ನಗಳಾಗಬೇಕು. ಕೇವಲ ಕೊಲ್ಲಿ ರಾಷ್ಟ್ರಗಳು ಮಾತ್ರ ಅಲ್ಲ, ನಮಗೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಗ್ಯಾಸ್ ಸಪ್ಲೈ ಮಾಡ್ತಾರೆ. ರಷ್ಯಾ ಪರ್ಟಿಕ್ಯುಲರ್ ಆಗಿ ಅವರನ್ನೇ ಅಪ್ರೋಚ್ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ CNG ಕಾಮನ್ ನ್ಯಾಚುರಲ್ ಗ್ಯಾಸನ್ನು ಕಳಿಸ್ಕೊಡಿ ಅಂತ ಮಾತುಕತೆಗಳು ಕಳೆದ 3-4 ದಿನಗಳಿಂದ ಆಗ್ತಾನೇ ಇದೆ. ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಇದೆ.